ಈಗ ಥೈರಾಯ್ಡ್ ಸಮಸ್ಯೆ ಇರೋರು ಸಿರಿಧಾನ್ಯಗಳನ್ನ ತಿನ್ನಬಹುದಾ? ಖಂಡಿತ. ಯಾವ ಸಿರಿಧಾನ್ಯಗಳನ್ನ ತಿನ್ಬೇಕು ಅವರು? ಆರ್ಕ, ಸಾಮೆ, ಕೊರಲೆ ಹೆಚ್ಚಾಗಿ ಸೇವನೆ ಮಾಡಬೇಕು. ಹೆಚ್ಚಾಗಿ ಸೇವನೆ ಮಾಡಬೇಕಂದ್ರೆ ಆರ್ಕ 2 ದಿವಸ, ಕೊರಲೆ 2 ದಿವಸ, ಸಾಮೆ 2 ದಿವಸ, ಮತ್ತು ಮಿಕ್ಕಿದ್ದ 2 ಸಿರಿಧಾನ್ಯಗಳು ಊದಲು 1 ದಿವಸ, ನವಣೆ 1 ದಿವಸ ತಿಂದು ಮತ್ತೆ ರೌಂಡ್ ಆವರ್ತನೆ ಮಾಡ್ಕೋಬಹುದು. ಸರ್, ಹಾಗೇನೆ ಈಗ ಸತತವಾಗಿ ಸಿರಿಧಾನ್ಯಗಳನ್ನ ಸೇವಿಸೋದ್ರಿಂದ ಸ್ಟ್ರೋಕ್ ಆಗುತ್ತೆ, ಸ್ಟ್ರೋಕ್ ಆಗುವಂತ ಸಂಭವ ಹೆಚ್ಚಿದೆ ಅಂತ ಕೇಳ್ಪಟ್ಟಿದ್ದೀವಿ. ಖಂಡಿತ. ನಾವು ಇನ್ಫ್ಯಾಕ್ಟ್ ಸ್ಟ್ರೋಕ್ ಆಗಿ 5-6 ವರ್ಷ ಆದ್ಮೇಲೆ ಕೈ ಕಾಲು ಬಿದ್ದವ್ರಿಗೆ ನವಣೆ, ಕೊರಲೆ, ಆರ್ಕ ತಿನ್ನಿಸಿ ವಾಸಿ ಮಾಡಿದೀವಿ. ಆಮೇಲೆ ಆತ ಈಗ ಕಾರ್ ಡ್ರೈವ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಸೊ ನೋ ಪ್ರಾಬ್ಲಮ್ಸ್ ಆಫ್ ದಟ್ ಕೈಂಡ್. ಅಬ್ಸಲ್ಯೂಟ್ಲಿ ರಾಂಗ್. ಸೊ ಹಾಗೇನೆ ಈಗ ನಾವು BP ಬಗ್ಗೆ, ಇದು ಡಯಾಬಿಟೀಸ್ ಬಗ್ಗೆ ಮಾತನಾಡಿದ್ವಿ ಒಂದು ಸಂಚಿಕೆಯಲ್ಲಿ. ಸೊ ಈಗ ಡಯಾಬಿಟೀಸ್ ಇರ್ತಕ್ಕಂಥವ್ರು ಯಾವ ಒಂದು ಸಿರಿಧಾನ್ಯವನ್ನ ಸೇವಿಸಬೇಕು? ಹಾಗೇನೆ ಬ್ಲಡ್ ಪ್ರೆಷರ್ ಇರೋರಿಗೆ ಯಾವ ಸಿರಿಧಾನ್ಯ ಹೆಲ್ಪ್ ಆಗುತ್ತೆ? ಈ 5 ಸಿರಿಧಾನ್ಯಗಳು ಈ ಗ್ಲೂಕೋಸ್ ಅನ್ನ ರೆಗ್ಯುಲೇಟ್ ಮಾಡಿ, ಈ ಗ್ಲೂಕೋಸ್ ಅಂಶ ಹೆಚ್ಚಾಗಿರೋದ್ರಿಂದ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಈ 5 ಸಿರಿಧಾನ್ಯಗಳು ಅತಿ ಹೆಚ್ಚಾಗಿ ಉಪಯುಕ್ತವಾದದ್ದು. ಸೊ 5 ಕೂಡ ಸೇವಿಸಿ 2 ದಿವಸ 5, 2 ದಿವಸ 5, 2 ದಿವಸ 5 ಆ ರೀತಿ ಸೇವನೆ ಮಾಡೋದ್ರಿಂದ ಎಲ್ಲ ರೋಗಗಳಿಗೂ ಅತಿ ಉತ್ತಮವಾದ ಕ್ರಮ ಅದು. ಅದು ಅಫ್ಕೋರ್ಸ್ ರಕ್ತದ ಅಂಶಗಳಲ್ಲಿ ಹೆಚ್ಚು ತೊಂದರೆ ಆದರೆ ಆರ್ಕವನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತೀವಿ. ಈಗ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ, ನಾವು ಅವ್ರಿಗೇನು ಹೇಳ್ತೀವಿ, ಆರ್ಕ ಹಾಕಿ 3 ದಿವಸ ತಿನ್ನಿ, ಮಿಕ್ಕಿದ್ದ 4 ದಿವಸ 4 ಸಿರಿಧಾನ್ಯ ತಿನ್ನಿ. 1 ದಿವಸ ನವಣೆ, 1 ದಿವಸ ಊದಲು, 1 ದಿವಸ ಕೊರಲೆ, ಮತ್ತೆ 3 ದಿವಸ ಆರ್ಕ ತಿನ್ನಿ. ಯಾಕೆಂದರೆ ರಕ್ತದಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಆರ್ಕ ಅಕ್ಕಿ ಆ ರಕ್ತ ಶುದ್ಧತೆಯನ್ನು ಕಾಪಾಡೋದು, ರಕ್ತಕ್ಕೆ ಅತಿ ಒಳ್ಳೆ ಅಂಶಗಳನ್ನು ಒದಗಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತೀವಿ. ಅದೇ ಈಗ ಪ್ಯಾರಲಿಸಿಸ್ ಅಥವಾ ಪಾರ್ಕಿನ್ಸನ್ಸ್ ಆ ರೀತಿ ರೋಗಿಗಳು ಬಂದಾಗ ನಾವು ನವಣೆ, ಕೊರಲೆ ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಬಳಸಿರಿ. ಬಟ್ ಡಯಾಬಿಟೀಸು, BP, ಥೈರಾಯ್ಡ್ ಇದಕ್ಕೆ ಈ 5 ಧಾನ್ಯಗಳನ್ನು ಕ್ರಮವಾಗಿ, ಸತತವಾಗಿ, ಸಮತೋಲನವಾಗಿ ಬಳಸಿದ್ರೆ ಎಲ್ಲ ರೋಗಗಳು ವಾಸಿಯಾಗ್ತವೆ. ಅಥವಾ ಒಂದು ಹೊತ್ತಿದು ತಿನ್ನೋ ಕ್ರಮಗಳು ಸರಿಯಲ್ಲ. ಯಾಕಂದ್ರೆ ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದು ರಾತ್ರಿಗೆ ಮಿಕ್ಸ್ ಆಗ್ತದೆ, ಹೊಟ್ಟೆಯಲ್ಲಿ ಹೋಗಿ ಮಿಕ್ಸ್ ಆಗ್ತದೆ. ಸೊ ಒಂದು ದಿವಸಕ್ಕೆ ಒಂದು ಧಾನ್ಯ ತಿಂದ್ರೆ ಇನ್ನೂ ಒಳ್ಳೇದು. ಒಂದು ದಿವಸಕ್ಕೆ ಒಂದೊಂದು ತಿನ್ಬೋದು, ಬಟ್ ಒಂದೇ ದಿವಸದಲ್ಲಿ 3 ತರದ ಧಾನ್ಯ ಬೇಡ ಅಂತ ಹೇಳ್ತಾರೆ. ಹಾಗೇನೆ ಒಂದೇ ಒಂದು ಸಿರಿಧಾನ್ಯವನ್ನ ಒಂದು ವಾರಗಟ್ಟಲೆ ಕೂಡ ಕಂಟಿನ್ಯೂ ಮಾಡಿ, 1 ವಾರ 2 ವಾರ ಏನು ಬೇರೆ ಏನು ಸಿಗ್ತಾ ಇಲ್ಲ ಅಂದಾಗ, ನನಗೆ ನವಣೆ ಇದೆ, ಏನು ಬೇರೆ ಧಾನ್ಯ ಸಿಗ್ತಾ ಇಲ್ಲ ಈಗ ಅಂದ್ರೆ ಇನ್ನೂ ಎಲ್ಲರೂ ಬೆಳೆಸಿ ಹೆಚ್ಚಿನ ಪ್ರಮಾಣದಲ್ಲಿ ತಲುಪಿಸ್ಬೇಕಲ್ಲ. ಸೊ ಆ ರೀತಿಯಲ್ಲಿ ಈಗ ಕೊರಲೆ ಸಿಗ್ತಾ ಇಲ್ಲ, ಬೇಡ, ಆರ್ಕ ಸಿಕ್ಕಿದೆ, ನವಣೆ ಸಿಕ್ಕಿದೆ, ಸಾಮೆ ಸಿಕ್ಕಿದೆ. ಸೊ 2 ದಿವಸ 5, 2 ದಿವಸ 5, 2 ದಿವಸ 5 ಆ ರೀತಿ ಬಳಸಬೇಕು.